ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ನಾನಿದ್ದೀನಿ ದುಬೈನಲ್ಲಿ. ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಜಲಾಲುದ್ದೀನ್ ಅಂತ. ಅವರು ದುಬೈನಲ್ಲಿ ಇದ್ದಾಗಲೇ ನಾನು ಬರ್ತೀನಿ ಅಂತ ಗೊತ್ತಾದ್ಮೇಲೆ ನನಗೆ ಮೆಸೇಜ್ ಮಾಡಿದರು, ಕಿರ್ತಿ ಇಲ್ಲಿ ಬಂದಮೇಲೆ ಮೀಟ್ ಮಾಡಿ ನಿಮಗೆ ನಾನೊಂದಿಷ್ಟು ತೋರಿಸ್ಬೇಕು ಅಂತ. ಸರಿ, ಏನು ಅಂತ ಬಂದರೆ ಇವತ್ತು ನನಗೊಂದಿಷ್ಟು ಪ್ರಾಪರ್ಟೀಸ್ನ ತೋರಿಸಿದ್ರು. ದುಬೈನಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಇಲ್ಲಿ ಹೇಗೆ ಬೆಂಗಳೂರಿನಿಂದ ನಾವು ಬಂದು, ಕರ್ನಾಟಕದಿಂದ ನಾವು ಬಂದು, ಇಂಡಿಯಾದಿಂದ ಬಂದು ಇಲ್ಲಿ ಹೇಗೆ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡ್ಬೋದು, ಆ್ಯಂಡ್ ಕೈ ಸುಟ್ಟುಕೊಳ್ಳದೇನೆ ಹೇಗೆ ಲಾಭ ಮಾಡ್ಬೋದು, ಅಥವಾ ಪ್ರಾಪರ್ಟಿಯಿಂದ ನೀವು ಏನಂತಾರೆ ತಿಂಗಳ ಆದಾಯ ತೊಗೋಬೋದು ಅನ್ನೋದನ್ನು ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಬಟ್ ನಾನು ಅವಾಗ ಅಂದ್ಕೊಂಡೆ ಬರೀ ನನಗೆ ಹೇಳಿದ್ರೆ ಹೆಂಗೆ, ನನಗಂತೂ ಸದ್ಯಕ್ಕೆ ಇವಾಗ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ, ಆರಾಮಾಗಿ ನಾನು ತೊಗೋತೀನಿ. ಬಟ್ ಯಾರಿಗಾದರೂ ಕರ್ನಾಟಕದಲ್ಲಿ ಇದು ಹೆಲ್ಪ್ ಆಗುವ ಹಾಗಿದ್ದರೆ, ಜಲಾಲ್ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೆ ಆದರೆ ನಿಮಗೂ ಇಂಪ್ರೆಸ್ ಆದರೆ ಕೆಳಗಡೆ ನಂಬರ್ ಕಾಣ್ತಿದೆಯಲ್ಲ, ಆ ನಂಬರಿಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಜಲಾಲ್ ನಿಮಗೆ ಹೆಲ್ಪ್ ಮಾಡ್ತಾರೆ. ಈಗ ಮಾತಾಡಿಸ್ತೀನಿ ನನ್ನ ಗೆಳೆಯ ಜಲಾಲುದ್ದೀನ್ ಅವ್ರನ್ನ. ಇವರು ದುಬೈನಲ್ಲಿ ಒಂದು 5 ವರ್ಷದಿಂದ ಸೆಟ್ಲ್ ಆಗಿದ್ದಾರೆ. ಸೊ ಇಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಮೋರೋವರ್ ಸಖತ್ ಖುಷಿ ಏನು ಅಂತಂದರೆ, ದುಬೈನಲ್ಲಿ ರಿಯಲ್ ಎಸ್ಟೇಟ್ ಕಂಟೆಂಟ್ಗಳನ್ನು ಕನ್ನಡದಲ್ಲಿ ಮಾಡಿ ಕನ್ನಡಿಗರನ್ನ ತಲುಪೋ ಕೆಲಸ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಜಲಾಲ್, ನೀವು ಸುಮಾರು ಪ್ರಾಪರ್ಟಿಗಳನ್ನ ನಂಗೆ ಈಗ ತೋರಿಸಿದ್ರಿ, ದೊಡ್ಡ ದೊಡ್ಡ ಬಿಲ್ಡರ್ಗಳದೆಲ್ಲ. ಸೊ ನಾನು ಹೇಳೋದು, ಬೆಂಗಳೂರಿಂದ ಬಂದು ದುಬೈನಲ್ಲಿ ಪ್ರಾಪರ್ಟಿ ತೊಗೊಳ್ಳೋದು ನಿಜಕ್ಕೂ ಅಷ್ಟು ಸುಲಭನೇ. ಯಾಕಂದರೆ ನಮಗೆಲ್ಲ ಹೆಂಗೆ ಗೊತ್ತಾ, ದುಬೈ ಅಂದ ತಕ್ಷಣ ಅಲ್ಲಿ ಸಣ್ಣ ರೂಮ್ ಇರುತ್ತಂತೆ, ಅಲ್ಲಿ 7-8 ಜನ ಇರ್ತಾರಂತೆ, ಒಬ್ರ ಮೇಲೆ ಒಬ್ಬರೆಲ್ಲ ಮಲ್ಕೊಂಡಿರ್ತಾರಂತೆ ಅಂತೆಲ್ಲ ಹೇಳೋದು ಕೇಳಿದ್ದೀವಿ ನಾವು. ಸೊ ಇಸ್ ದಟ್ ಪಾಸಿಬಲ್ ಅಲ್ಲಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಮನೆ ತೊಗೊಂಡು ಇರೋಕ್ಕೆ ಸಾಧ್ಯ ಇದೆಯಾ? ನೋಡಿ, ದುಬೈಯಲ್ಲಿ ಮನೆ ತೊಗೊಳ್ಳೋದು, ಅದು ಯಾವುದೇ ಕಂಟ್ರಿ ಆಗಲಿ, ಯಾವುದೇ ಸ್ಟೇಟಿಂದ ಬಂದವರಾಗಲಿ, ಅವ್ರಿಗೆ ಪ್ರಾಪರ್ಟಿ ತೊಗೊಳ್ಳೋದು ಏನೂ ಕಷ್ಟ ಇಲ್ಲ. ಇಲ್ಲಿ ಪ್ರಾಪರ್ಟಿ ತೊಗೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಏನು ಬೇಕಾಗಿರೋದು, ಜಸ್ಟ್ ಪಾಸ್ಪೋರ್ಟು, ಇಮೇಲ್ ID, ನಂಬರ್ ಇದ್ರೆ ಸಾಕು. ಏಕೆ ಪಾಣಿ ಪತ್ರ ಅದೇನು ಕಂದಾಯ ಎಲ್ಲ ಬೇಡವಾ? ಏನು ಬೇಕಾಗಿಲ್ಲ. ನಮ್ಗೆ ಈ 4 ಐಟಮ್ ಇದ್ರೆ ನಾವು ಈಸಿಯಾಗಿ ಪ್ರಾಪರ್ಟಿನ ಬೈ ಮಾಡ್ಬೋದು. ಅದು ಜೊತೆಲಿ ದುಡ್ಡಿರ್ಬೇಕು. ಅದ್ರ ಜೊತೆಲಿ ಏನಂತ ಹೇಳಿದ್ರೆ, ಇವಾಗ ಪ್ರಾಪರ್ಟಿ ತಗೊಳ್ಳೋದು ನಾವು ಇಲ್ಲಿ ಬಂದ್ಬಿಟ್ಟು ಪ್ರಾಪರ್ಟಿ ತಗೊಳ್ಬೇಕಂತನೂ ಅವಶ್ಯಕತೆ ಇಲ್ಲ. ನಾವು ಇಂಡಿಯಾದಲ್ಲೇ ಕೂತ್ಕೊಂಡಿಲ್ಲ ಅಂದ್ರೆ ಕರ್ನಾಟಕದ ಬೆಂಗಳೂರಲ್ಲಿ ಕೂತ್ಕೊಂಡು ನೀವಾಗ ಫೋನ್ ಮಾಡಿಬಿಟ್ಟು, ಜಲಾಲುದ್ದೀನ್ ಅವರೇ ಪ್ರಾಪರ್ಟಿ ಚೆನ್ನಾಗಿದೆ, ಓಕೆ ನನಗೆ ಇಷ್ಟ ಆಗಿದೆ, ಬುಕ್ ಮಾಡಬೇಕು. ಅದೇನು ಶೇರ್ ಮಾರ್ಕೆಟ್ ಏನ್ರಿ, ಇಲ್ಲಿ ನೋಡ್ಬಿಟ್ಟು ತಗೊಂಡ್ಬಿಡಕ್ಕೆ ಹಂಗೆ? ದುಬೈಯಲ್ಲಿ ಎಲ್ಲಾನು ಪಾಸಿಬಲ್ ಅಲ್ಲ. ಬಟ್ ನಮ್ಗೇನು ಗೊತ್ತಾ, ನಾಟ್ ನೆಗೆಟಿವಿಟಿ ಅಂತಲ್ಲ, ನಮ್ಮ ದೇಶದಲ್ಲಿ ತುಂಬಾ ಅದ್ಭುತವಾದ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಸ್ ಬಿಲ್ಡರ್ಸ್ ಇದ್ದಾರೆ. ಆದ್ರೆ ಕೆಲವ್ರು ಏನ್ ಮಾಡ್ಬಿಟ್ಟಿದ್ದಾರೆ ನಮ್ಮೂರಲ್ಲಿ, ನೀವು ಇವಾಗ 10 ಲಕ್ಷ ಕೊಡಿ, ನಿಮಗೆ 2 ವರ್ಷದಲ್ಲಿ ಮನೆ ಕಟ್ಟಿ ಕೊಟ್ಬಿಡ್ತೀವಿ ಅಂತೇಳಿ. ಪಾಪ 10 ಲಕ್ಷ ಕೊಟ್ಟು 3 ವರ್ಷ 4 ವರ್ಷ 5 ವರ್ಷ ಆದರೂ ಮನೆಗಳಿಲ್ಲ. ಆ ಥರ ಸಮಸ್ಯೆಗಳಿದ್ದಾವೆ. ಸೊ ಹಾಗಾಗಿ ದುಬೈನಲ್ಲಿ ಅಲ್ಲಿದ್ಕೊಂಡು ದುಬೈನವ್ರನ್ನ ಅಷ್ಟು ಸುಲಭವಾಗಿ ನಂಬೋದಾ? ನಂಬಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಬಾಯಿ ಮಾತಲ್ಲಿ ಹೇಳ್ತಿರೋದಲ್ಲ. ದುಬೈ ಎಷ್ಟೊಂದು ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ, ದುಬೈ ಗವರ್ಮೆಂಟ್ ಇಂದಾನೆ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಲ್ಯಾಂಡ್ ಡಿಪಾರ್ಟ್ಮೆಂಟ್ ಅವರು 2 ಆಪ್ ನ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ನಮಗೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲೂ ಇಲ್ಲ ಆಪ್ ಸ್ಟೋರ್ ಅಲ್ಲೂ ಸಿಗುತ್ತೆ. ಆಕ್ಸೆಸಬಲ್ ಫಾರ್ ಎನಿವನ್ ಫ್ರಮ್ ಎನಿವೇರ್ ಫ್ರಮ್ ದ ಎನಿ ಕಂಟ್ರಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನಮಗೆ ಪ್ರತಿಯೊಂದು, ದುಬೈ ರೆಸ್ಟ್ ಅಂತ ಇದೆ ಲ್ಯಾಂಡ್ ಡಿಪಾರ್ಟ್ಮೆಂಟ್ ಅವ್ರದ್ದು, ಗವರ್ಮೆಂಟ್ ಸೈಟ್ ಅದು. ಅಲ್ಲಿ ಹೋಗ್ಬಿಟ್ಟು ನಾವು ಯಾವುದೇ ಒಂದು ಪ್ರಾಪರ್ಟಿನ ಡೀಟೇಲ್ ಬೇಕಿದ್ರು, ಅದ್ರ ಸ್ಟೇಟಸ್ ಎಷ್ಟು ಪರ್ಸೆಂಟೇಜ್ ಕಂಪ್ಲೀಟ್ ಆಗಿದೆ ಕನ್ಸ್ಟ್ರಕ್ಷನ್, ಇನ್ನೆಷ್ಟು ಸಮಯ ತಗೊಳುತ್ತೆ, ಅದ್ರ ಕಂಪ್ಲೀಷನ್ ಡೇಟ್ ಏನು, ಇಲ್ಲ ಸ್ಟಾರ್ಟಿಂಗ್ ಡೇಟ್ ಏನು, ಅದೆಲ್ಲ ಕಂಪ್ಲೀಟ್ ಆಗಿದೆ. ಅದು ನಾವು ಎಲ್ಲಿ ಕೂತ್ಕೊಂಡು ಬೇಕಾದ್ರೂ ನೋಡ್ಬೋದು. ಇನ್ನೊಂದು ಆಪ್ ಏನಂತ ಹೇಳಿದ್ರೆ DXB ಇಂಟ್ರಾಕ್ಟ್ ಅಂತ, ದುಬೈ ಇಂಟ್ರಾಕ್ಟ್ ಅಂತ. ಅದ್ರಲ್ಲಿ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ನಮಗೆ ಒಂದು ಪರ್ಟಿಕ್ಯುಲರ್ ಪ್ರಾಪರ್ಟಿ ನಾವು ಇವಾಗ ಆಲ್ರೆಡಿ ತಗೊಂಡಿದೀವಿ, ಆ ಪರ್ಟಿಕ್ಯುಲರ್ ಪ್ರಾಪರ್ಟಿ ರೆಂಟಲ್ ಎಷ್ಟು ಬರುತ್ತೆ, ಮತ್ತೆ ಅದರಲ್ಲಿ ನಾವು ರೀಸೆಂಟ್ ಆಗಿ ಸೆಲ್ ಆಗಿರುವಂತ ಪ್ರಾಪರ್ಟಿ ಅಮೌಂಟ್ ಎಷ್ಟು, ಇವತ್ತು ಬೆಳಗ್ಗೆ ಏನ್ ಸೆಲ್ ಆಗಿದೆ, ನಿನ್ನೆ ಎಷ್ಟು ಸೆಲ್ ಆಗಿದೆ, ಟ್ರೆಂಡ್ ಎಲ್ಲಾನು ಕ್ಲಿಯರ್ ಆಗಿ, ಕ್ರಿಸ್ಟಲ್ ಕ್ಲಿಯರ್ ಆಗಿ ನಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದು ನಾವು ಅವಾಗ ಇನ್ನೊಂದು ಮಾತು ಹೇಳಿದ್ರಿ ಸರ್, ಇಲ್ಲಿ ದುಡ್ಡು ಕೊಡೋರು ತಗೊಂಡೋಗ್ಬಿಟ್ಟು ಬಿಲ್ಡರ್ ಕೈಲಿ ದುಡ್ಡು ಕೊಡಲ್ಲ, ಕರೆಕ್ಟಾಗಿ ಗೌರ್ಮೆಂಟ್ ಕೊಡ್ಬೇಕು ದುಡ್ಡು. ಗೌರ್ಮೆಂಟ್ ಅದನ್ನೆಲ್ಲ ಟ್ರ್ಯಾಕ್ ಮಾಡ್ಬಿಟ್ಟು ನೀಟಾಗಿ ಅವ್ರಿಗೆ ಕೊಡುತ್ತೆ ಅಂತ. ಆ ಮಟ್ಟಿಗೆ ಟ್ರಾನ್ಸ್ಪರೆನ್ಸಿ ಇದೆ. ಟ್ರಾನ್ಸ್ಪರೆಂಟ್ ಯಾವ ತರ ಅಂತ ನಾನು ಹೇಳ್ದಂಗೆ, ನಿಮ್ಗೆ ಹೇಳ್ದಂಗೆ ಅದು ಇವ್ರಿಗೂ ಹೇಳ್ಬೇಕಲ್ಲ, ಇಲ್ಲಾಂದ್ರೆ ಅವ್ರಿಗೊಂದು ಗೊತ್ತಾಗಲ್ಲ. ಇವಾಗ ಹೆಂಗೆ ಅಂತ ಹೇಳಿದ್ರೆ, ನಾವು ಇಂಡಿಯಾದಲ್ಲಾಗ್ಲಿ ಬೇರೆ ಕಂಟ್ರಿಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕಸ್ಟಮರ್ ತಗೊಂಡೋಗ್ಬಿಟ್ಟು ಡೆವಲಪರ್ಗೆ ದುಡ್ಡು ಕೊಡ್ತಾರೆ. ಬಿಲ್ಡರ್ ಅವರು ಕಂಪ್ಲೀಟ್ ಮಾಡ್ತಾರೋ ಇಲ್ವೋ, ಕಂಪ್ಲೀಟ್ ಮಾಡಿದ್ರು ಮಾಡದೇ ಇದ್ರು ಅದು ನಮ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 3 ಪಾರ್ಟೀಸ್ ಇದ್ದಾರೆ, ಕಸ್ಟಮರ್, ಡೆವಲಪರ್, ಗವರ್ಮೆಂಟ್. ಇವಾಗ ಕಸ್ಟಮರ್ ಕೊಡ್ತಿರೋ ದುಡ್ಡು ಡೈರೆಕ್ಟ್ ಆಗಿ ಎಸ್ಕ್ರೋ ಅಕೌಂಟ್ ಹೋಗುತ್ತೆ, ಅದು ಗವರ್ಮೆಂಟ್ ಅಕೌಂಟ್. ಆ ಎಸ್ಕ್ರೋ ಅಕೌಂಟ್ ಇಂದ ಗವರ್ಮೆಂಟ್ ಏನ್ ಮಾಡುತ್ತೆ, ಇದ್ರ ಇನ್ಸ್ಪೆಕ್ಷನ್ ಮಾಡ್ತಾರೆ, ರಿಲೀಸ್ ಮಾಡ್ತಾ ಇರ್ತಾರೆ. ಕನ್ಸ್ಟ್ರಕ್ಷನ್ ಆಗಿದ್ಯಾ ಇಲ್ವಾ, ಅದು ಎಷ್ಟು ಕಂಪ್ಲೀಷನ್ ಆಗಿದೆ ಅಷ್ಟು ಮಾತ್ರ ಅವರು ರಿಲೀಸ್ ಮಾಡ್ತಾರೆ. ಸೊ ನಮ್ ದುಡ್ಡು ಗವರ್ಮೆಂಟ್ ಇನ್ ಟೈಮ್ ಅಲ್ಲೂ ಮಾಡ್ಬೇಕು, ಅವ್ರು ಇನ್ ಟೈಮ್ ಅಲ್ಲೂ ಮಾಡ್ಬೇಕು. ಇವಾಗ ಅವರು ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಿದ್ದಾರೆ, ಅದಕ್ಕೆ ನಮ್ಗೆ ಎಕ್ಸ್ಟ್ರಾ ಅಕೌಂಟ್ ಬೇಕು ಅಂತ ಹೇಳಿದ್ರೆ ಅವರು 10% ಅಮೌಂಟ್ ನ ಕೊಟ್ಟಿರ್ಬೇಕು, ಪರ್ಚೇಸ್ ಮಾಡಿರ್ಬೇಕು. ಇನ್ನೊಂದು, ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನ 20% ಅಮೌಂಟ್ ಅದು
DLD ಗೆ ಎಸ್ಕ್ರೋ ಅಕೌಂಟ್ ಅಲ್ಲಿ ಟೋಟಲಿ ನೀನೀಗ ಅದನ್ನ ಮಾಡಕ್ ತಾಕತ್ತಿದೆಯಾ ಇಲ್ಲ ಅಂತ ಗೊತ್ತಾಗಬೇಕು. ಎಲಿಜಿಬಲ್ ಇದಾರೋ ಇಲ್ವೋ. ಬಟ್ ನಾನು ಹೇಳೋದು ಇವಾಗ ಬೆಂಗಳೂರಲ್ಲಿ ಹೆಂಗೆ ಅಂತಂದ್ರೆ ಎಲ್ಲರೂ ಮನೆ ಕಟ್ಟಕ್ಕೆ ಸೈಟ್ ತಗೊಳ್ಳಲ್ಲ, ಮನೆ ಕಟ್ಟಕ್ಕೆ ಮನೆ ತಗೊಳ್ಳಲ್ಲ, ಅಂದ್ರೆ ಮನೇಲಿ ಇರೋಕ್ಕೆ ಮನೆ ತಗೊಳ್ಳಲ್ಲ. ಹೆಂಗೆ ಅಂತಂದ್ರೆ ತಗೋತೀನಿ, ಒಂದ್ 2 ವರ್ಷ ಬಿಟ್ಟು ಮಾರ್ತೀನಿ, 3 ವರ್ಷ ಬಿಟ್ಟು ಮಾರ್ತೀನಿ, 5 ವರ್ಷ ಬಿಟ್ಟು ಮಾರ್ತೀನಿ, 10 ವರ್ಷ ಬಿಟ್ಟು ಅಂದ್ರೆ ಅಪ್ರಿಸಿಯೇಷನ್ ಹೆಂಗ್ ಬರುತ್ತೋ ಹಂಗೆ. ದುಬೈಲಿ ಅಪ್ರಿಸಿಯೇಷನ್ ಹೆಂಗಿದೆ ಅಂದ್ರೆ ಇವತ್ತು ನಾನು ಇಲ್ಲೊಂದು ಪ್ರಾಪರ್ಟಿನ ಒಂದು 5 ಕೋಟಿ ಕೊಟ್ಟು ತಗೊಂಡಪ್ಪ, ಓಕೆ, ಇನ್ನೊಂದು 2 ವರ್ಷಕ್ಕೆ 5 ಕೋಟಿಗೆ ಎಷ್ಟು ಸಿಗ್ಬೋದು ನಂಗೆ? ಓಕೆ. ಇವಾಗ ನೋಡಿ, ಇಲ್ಲಿ ಪ್ರಾಪರ್ಟಿ ತಗೊಳ್ಳೋದಕ್ಕೆ 5 ಕೋಟಿ ಬೇಕಂತಾನೂ ಇಲ್ಲ. ಇವಾಗ 2 ಕೋಟಿ ಇದ್ರೂ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ನ ನಾವು ತಗೊಬಹುದು. ಹೌದಾ? 2 ಕೋಟಿ 3 ಕೋಟಿ ಇದ್ರೂ ನಮ್ಗೆ ಒಳ್ಳೆ ಟೌನ್ ಹೌಸ್ ಕೂಡ ತಗೊಳ್ಬಹುದು. ಇನ್ನು ನಾವು ಅಪ್ರಿಸಿಯೇಷನ್ ಬಗ್ಗೆ ಮಾತಾಡುವಾಗ ಯಾವುದೇ ಕಂಟ್ರಿ ಆಗ್ಲಿ, ಯಾವುದೇ ರಿಯಲ್ ಎಸ್ಟೇಟ್ ಆಗ್ಲಿ, ನಾವು ತಗೊಳ್ಳೋ ಐಟಮ್ ಕರೆಕ್ಟ್ ಆಗಿದ್ರೆ ನಮ್ಗೆ ಕರೆಕ್ಟ್ ಆಗಿ ಅಪ್ರಿಸಿಯೇಷನ್ ಸಿಕ್ಕೇ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ 100+ ಡೆವಲಪರ್ಸ್ ಇದ್ದಾರೆ, ಎಲ್ಲರ ಜೊತೆಲೂ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಅದ್ರಲ್ಲಿ ನಾವು ನೋಡ್ಬೇಕಾಗಿರೋದು 4 ಪಾಯಿಂಟ್ ಏನು ಅಂತ ಹೇಳಿದ್ರೆ, ಫಸ್ಟ್ ಡೆವಲಪರ್ ಹೆಂಗಿದ್ದಾರೆ, ಚೆನ್ನಾಗಿದಾರ, ಆಲ್ರೆಡಿ ಅವ್ರು ಎಷ್ಟು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ದಾರೆ, ಅವರು ಆನ್ ಟೈಮ್ ಡೆಲಿವರ್ ಮಾಡಿದಾರೋ ಇಲ್ವೋ, ಇನ್ನ ನಾವು ಅದ್ರ ಪ್ರಾಪರ್ಟಿ ಬರುವಂತ ಲೊಕೇಶನ್ ಎಲ್ಲಿದೆ, ಅದಕ್ಕೆ ಫ್ಯೂಚರ್ ಡೆವಲಪ್ಮೆಂಟ್ ಇದೆಯಾ, ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಇದೆಯಾ, ಆ ರೀತಿ ಎಲ್ಲ ನೋಡ್ಬೇಕಾಗುತ್ತೆ. ಇನ್ನು ನಾವು ನೋಡ್ಬೇಕಾಗಿರೋದು ಪೇಮೆಂಟ್ ಪ್ಲಾನ್ ಸ್ಟ್ರಕ್ಚರ್ ಹೆಂಗಿದೆ. ಇವಾಗ ನಮ್ಗೆ ಪೇಮೆಂಟ್ ಅನ್ನೋದು ಇವಾಗ ಫೈನಾನ್ಸ್ ಅನ್ನೋದು ತುಂಬಾನೇ ಒಂದೇ ಸಲ 100% ಕೊಡುವಂದ್ರೆ ಎಲ್ಲಿಂದ ಕೊಡೋದು? ಅದಕ್ಕೆ ಇವಾಗ 50-50 ಆಗ್ಲಿ, 60-40 ಆಗ್ಲಿ, ಇಲ್ಲ 30-70 ಪೇಮೆಂಟ್ ಪ್ಲಾನ್ ಕೂಡ ಅವೈಲೇಬಲ್ ಇದೆ. ಅದು ನಾವು ಪ್ರೈವೇಟ್ ಡೆವಲಪರ್ ಹತ್ರ ಹೋಗ್ಬೇಕಂತನೂ ಇಲ್ಲ, ಸೆಮಿ ಗವರ್ಮೆಂಟ್ ಡೆವಲಪರ್ ಹತ್ರನೂ ಪೇಮೆಂಟ್ ಪ್ಲಾನ್ ಇದೆ, ಗವರ್ಮೆಂಟ್ ಡೆವಲಪರ್ ಹತ್ರನೂ ಇದೆ, ಪ್ರೈವೇಟ್ ಡೆವಲಪರ್ ಟಾಪ್ ಡೆವಲಪರ್ಸ್ ಹತ್ರನೂ ಪೇಮೆಂಟ್ ಪ್ಲಾನ್ ಇರುತ್ತೆ. ಈ 4 ಕರೆಕ್ಟ್ ಆಗಿ ನಾವು ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ನಮಗೆ ಅಪ್ರಿಸಿಯೇಷನ್ ಸಿಗದೆ ಎಕ್ಸಿಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದು ನೀವು ಇನ್ನೊಂದು ಮಾತು ಹೇಳಿದ್ರಿ, ಮೋಸ್ಟ್ ಆಫ್ ದ ಟೈಮ್ ನೀವು ಕಂಪ್ಲೀಟ್ ಮನೆ ದುಡ್ಡು ಇನ್ನೂ ಕೊಟ್ಟೇ ಇರಲ್ಲ. ಹೌದು. ಆದ್ರೆ ಅಷ್ಟೊಳಗೆ ನೀವು ಸೇಲ್ ಮಾಡಬೇಕು ಅಂತ ಅನ್ಕೊಂಡ್ರೆ ನೀವು ಲಾಭ ತಗೊಂಡು ಹೆಚ್ಚು ಕಮ್ಮಿ ಎಕ್ಸಿಟ್ ಆಗ್ಬಿಡ್ಬೋದು. ಎಸ್, ಏನಂತ ಹೇಳಿದ್ರೆ ಕೆಲವರಿಗೆ ತುಂಬಾ ಜನರಿಗೆ ಇದೊಂದು ಡೌಟ್ ಇದೆ. ಏನಂತ ಹೇಳಿದ್ರೆ, ಇವಾಗ ನಾನೊಂದು ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿದೆ, ಪ್ರಾಪರ್ಟಿ ರೆಡಿ ಆಗುತ್ತೆ 3 ವರ್ಷ ನಂತರ ರೆಡಿ ಆಗುತ್ತೆ. ಆ ರೆಡಿ ಆಗೋ ಟೈಮಲ್ಲಿ ನಾವು ಕೊಟ್ಟಿರುವಂತದ್ದು 50% 60% ಕೊಟ್ಟಿರ್ತೀವಿ, ಇನ್ನ 40% ಕೊಡಬೇಕು. ಆ ಟೈಮಲ್ಲಿ ನಾವು ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ರೆ ನಾವು 100% ಕಂಪ್ಲೀಟ್ ಮಾಡ್ಬೇಕಂತ ಇಲ್ಲ. ಆ ಕೊಟ್ಟಿರೋ ಅಮೌಂಟ್ ಅಲ್ಲಿ ನಾವು ಎಕ್ಸಿಟ್ ಆಗ್ಬೋದು. ನಾವ್ ಇವಾಗ ಬೇಕಂತ ಹೇಳಿದ್ರೆ ನೀವು ಇವಾಗ ರೆಡಿ ಇದ್ದೀರಾ ಪರ್ಚೇಸ್ ಮಾಡೋದಕ್ಕೆ? ನಾನು ಇವಾಗ ಒಂದು 1 crore ಪ್ರಾಪರ್ಟಿನ 50 ಲಕ್ಷ ಕೊಟ್ಟಿರ್ತೀನಿ ಅಂತ ಇಟ್ಕೊಳ್ಳಿ, ಇನ್ನೊಂದು 50 ಲಕ್ಷ ಕೊಡಬೇಕಾಗಿರುತ್ತೆ. ಸೊ ಆ 1 crore ಪ್ರಾಪರ್ಟಿಗೆ ಇವಾಗ ಹತ್ರ ಪ್ರೈಸ್ ಬಂದ್ಬಿಟ್ಟು ಒಂದು 2 ಕೋಟಿ ಆಗಿದೆ ಅಂತ ಇಟ್ಕೊಳ್ಳಿ. ಅವಾಗ ನೀವ್ ಹೇಳ್ತಾ ಇರೋದು 2 ಕೋಟಿಗೆ ಸೇಲ್ ಮಾಡಿ ಉಳಿದಿದ್ದನ್ನ ಅವ್ರಿಗೆ ಕೊಟ್ಟು ಹೆಂಗೆ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಇವಾಗ 1 ಕೋಟಿ ಪ್ರಾಪರ್ಟಿ ನಾವು 50 ಲಕ್ಷ ಮಾತ್ರ ಕೊಟ್ಟಿರುವಂತದ್ದು, ಇನ್ನು 50 ಲಕ್ಷ ಕೊಡಬೇಕು ಡೆವಲಪರ್ಗೆ. ಸೊ ನಮಗೆ ಪಾರ್ಟಿ ಇದಾರೆ 2 ಕೋಟಿ ತಗೊಳ್ಳೋದಕ್ಕೆ, ಅವ್ರಿಗೆ ಡೈರೆಕ್ಟ್ ಆಗಿ ನಾವು ಅದನ್ನ ಸೆಲ್ ಮಾಡಬಹುದು. ನಾವು ತಗೊಳ್ಬೇಕಾಗಿರೋದು ಓನ್ಲಿ NOC ಫ್ರಮ್ ದ ಡೆವಲಪರ್. ಡೆವಲಪರ್ ಇಂದ NOC ತಗೊಂಡು ನಾವು ಅದನ್ನ ರೀಸೆಲ್ ಮಾಡಬಹುದು. ತಗೊಳ್ಳೋ ಪರ್ಸನ್ ಇದಾರಲ್ಲ ಅವರು DLD ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ಆಯ್ತು. ಇನ್ನು ನಿಮ್ಗೆ ಈ ಪ್ರಾಫಿಟ್ ಸಿಕ್ಕಿರೋ ಹಣನ ನೀವು ಮ್ಯಾನೇಜರ್ ಚೆಕ್ ಮುಖಾಂತರ, ಇಲ್ಲ ಕ್ಯಾಶ್ ಮುಖಾಂತರ, ಇಲ್ಲ ಕ್ರಿಪ್ಟೋ ಕರೆನ್ಸಿ ಮುಖಾಂತರ, ಇಲ್ಲ ಚೆಕ್ ಮುಖಾಂತರ ಯಾವ ರೀತಿ ಬೇಕಾದ್ರೂ ಅವ್ರನ್ನ ಟ್ರಾನ್ಸ್ಫರ್ ಮಾಡಬಹುದು. ಆ ಟ್ರಾನ್ಸ್ಫರ್ ಮಾಡುವಂತ ಅಮೌಂಟ್ ನಾವು ಫುಲ್ ಅಗ್ರಿಮೆಂಟ್ ಅಲ್ಲಿ ನಾವು ಇವಾಗ ರೀಸೇಲ್ ಮಾಡಬೇಕು ಅಂತ ಹೇಳಿದ್ರೆ 3 ಫಾರ್ಮ್ ಕ್ರಿಯೇಟ್ ಮಾಡಬೇಕು, ಫಾರ್ಮ್ A, ಫಾರ್ಮ್ B, ಫಾರ್ಮ್ F ಅಂತ. ಸೊ ಆ ಕಾಂಟ್ರಾಕ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ ನಾವು ಎಷ್ಟಕ್ಕೆ ತಗೊಳ್ತಿದೀವಿ, ಎಷ್ಟು ಪ್ರಾಫಿಟ್ ಇದೆ, ಆ ಪ್ರಾಫಿಟ್ ನ ನಾವು ಯಾವ ರೀತಿ ನಾವು ಅವರಿಗೆ ಟ್ರಾನ್ಸ್ಫರ್ ಮಾಡ್ತಿದೀವಿ. ಟ್ರಾನ್ಸ್ಪರೆನ್ಸಿ. ಆಮೇಲೆ ಇನ್ನೊಂದು ಕೇಳಿದೆ ನಾನು, ದುಬೈನಲ್ಲಿ ಮನೆ ತಗೊಂಡ್ಬಿಡ್ತೀರಾ, ಜಾಗ ತಗೊಂಡ್ಬಿಡ್ತೀರಾ, ಸ್ವಲ್ಪ ವರ್ಷ ಆದ್ಮೇಲೆ ಕಿಂಗ್ ವಾಪಸ್ ಕೊಟ್ಬಿಡ್ಬೇಕು ಅಂತ. ಇದು ತುಂಬಾ ಸ್ವಲ್ಪ ಹಿಂದೆ ಎಲ್ಲ ಕೇಳ್ತಿದ್ರು, ಯಾರಾದ್ರೂ ಇನ್ವೆಸ್ಟರ್ಸ್ ಬಂದ್ರೆ ನಮ್ಗೆ ಇದು ಫ್ರೀ ಹೋಲ್ಡ್ ಲೀಸ್ ಹೋಲ್ಡ್ ಅಂತ 2 ರೀತಿ ಪ್ರಾಪರ್ಟಿ ಇದೆ, ಲೀಸ್ ಹೋಲ್ಡ್ ಮತ್ತೆ ಫ್ರೀ ಹೋಲ್ಡ್ ಅಂತ. ಲೀಸ್ ಹೋಲ್ಡ್ ಅನ್ನುವಂಥದ್ದು ಕೆಲವೊಂದು ಲಿಮಿಟೆಡ್ ಇಯರ್ಸ್ ಮಾತ್ರ, ಅದಾದ್ಮೇಲೆ ಗವರ್ಮೆಂಟ್ ವಾಪಸ್ ತಗೊಳುತ್ತೆ. ಈ ಕರೆಂಟ್ ಸಿಚುವೇಶನ್ ಅಲ್ಲಿ ನಾವು ಪರ್ಟಿಕ್ಯುಲರ್ ಇವಾಗ ಏಜೆನ್ಸಿ ಇಲ್ಲ ಅಂದ್ರೆ ಕನ್ಸಲ್ಟೆಂಟ್ ಆದ್ರೆ ನಾವು ಇದುವರೆಗೂ ಒಂದು ಪ್ರಾಪರ್ಟಿನೂ ಲೀಸ್ ಹೋಲ್ಡ್ ಗೆ ಕೈ ಹಾಕಲ್ಲ. ನಾವು ಯಾವ್ದೇ ಪ್ರಾಪರ್ಟಿ ಸೇಲ್ ಮಾಡಿದ್ರು ಮೊಮ್ಮಕ್ಕಳಿಗೆಲ್ಲ ಕೊಡಬಹುದು. ಫ್ರೀ ಹೋಲ್ಡ್ ಪ್ರಾಪರ್ಟಿ, ಇಟ್ಸ್ ಯೋರ್ ಫಾರ್ ಲೈಫ್ ಟೈಮ್. ಇನ್ನೇನಿದೆ, ವೆರಿ ಇಂಪಾರ್ಟೆಂಟ್ಲಿ ಯಾರಾದ್ರೂ ಕರ್ನಾಟಕದಿಂದ ಬಂದು ಇನ್ವೆಸ್ಟ್ ಮಾಡಬೇಕು ಅನ್ನೋರಿಗೆ ನೀವು ಹೇಳೋದೇನು? ಹೌಸ್ ಪ್ಲಾನ್ಸ್ ಇನ್ವೆಸ್ಟ್ ಮಾಡ್ತಾರೋ, ಅವರೇ ಬಂದಿರ್ತಾರೋ, ಅದೇನಾದ್ರು ಆಗ್ಲಿ, ಬಟ್ ಏನ್ ಮಾಡ್ಬೇಕು ಅವರಿಗೆ ನಾನು ಕೊಡುವಂತ ಸಲಹೆ ಏನಂತ ಹೇಳಿದ್ರೆ, ಯಾವತ್ತು ನೀವು ಬಂದಿದ ತಕ್ಷಣ ನೀವು ನಾರ್ಮಲಿ ಮಾಡೋ ತರ ಎಲ್ಲ 10-20 ಪ್ರಾಪರ್ಟಿ ನೋಡ್ಬಿಟ್ಟು ಕನ್ಫ್ಯೂಸ್ ಆಗೋ ತರ ಹೋಗ್ಬೇಡಿ. ಒಂದು ಒಳ್ಳೆ ಕನ್ಸಲ್ಟೆಂಟ್ ನ ಸೆಲೆಕ್ಟ್ ಮಾಡಿ ನೀವೇ ಅದಕ್ಕೆ ತಾನೇ ಬಂದಿರೋದು. ಯಾರಾದ್ರೂ ಪರವಾಗಿ ಈಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಫಸ್ಟ್ ರಿಸರ್ಚ್ ಮಾಡಿ, ಅಂದ್ರೆ ಯಾವ ಪ್ರಾಪರ್ಟಿ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ನಾನ್ ಬಂದ್ಮೇಲೆ ಯಾವ್ದಾವ್ದು ನೋಡ್ಬೇಕು, ಏನ್ ಕತೆ, ಅಥವಾ ಬರ್ದೇ ಇದ್ರು ಯಾವ್ದಾವ್ದನ್ನ ಶಾರ್ಟ್ ಲಿಸ್ಟ್ ಮಾಡ್ಬೇಕು. ಇನ್ನೊಂದು ನಾನು ಮುಖ್ಯವಾಗಿ ನಾನು ಫೇಸ್ ಮಾಡ್ತಿರೋಂತ ಚಾಲೆಂಜಸ್ ಏನಂತ ಹೇಳಿದ್ರೆ, ಅಲ್ಲಿ ಇಂಡಿಯಾದಲ್ಲಿ ಕೂತ್ಕೊಂಡು ಅವ್ರು ನನಗೆ ಇವಾಗ ಪ್ರಾಪರ್ಟಿ ಡೀಟೇಲ್ಸ್ ಕಳಿಸಿ, ಅದ್ ಕಳಿಸಿ ಇದ್ ಕಳಿಸಿ ಅಂತ ಹೇಳ್ತಾರೆ. ದುಬೈ ಮಾರ್ಕೆಟ್ ಎಷ್ಟು ಫಾಸ್ಟ್ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಕೊಟ್ಟಿದ್ ಪ್ರಾಪರ್ಟಿ ನಾಳೆ ಇರಲ್ಲ. ನಾಳೆ ನೀವು ಬಂದಾಗ ಹೇಳ್ತೀರಿ ನನಗೆ 2 ಕೋಟಿ ಆಪ್ಷನ್ ತೋರಿಸಿದ್ರಲ್ಲ ಅದೆಲ್ಲಿ ಅಂತ ಹೇಳ್ತೀವಿ. ಮತ್ತೆ ನಾವು ಮತ್ತೆ ಕೂತ್ಕೊಂಡು ಮತ್ತೆ ಹೊಸ ಪ್ರಾಜೆಕ್ಟ್ ನ ನಾವು ಇದ್ ಮಾಡ್ಬೇಕು. ಅದಕ್ಕಿಂತ ನೀವು ಬೇಸಿಕ್ ನ ಅರ್ಥ ಮಾಡ್ಕೊಳ್ಳಿ. ದುಬೈಲ್ ಪ್ರಾಪರ್ಟಿ ಹೆಂಗ್ ವರ್ಕ್ ಆಗುತ್ತೆ, ರೀಸೇಲ್ ಹೆಂಗ್ ವರ್ಕ್ ಆಗುತ್ತೆ, ROI ಎಷ್ಟು ಸಿಗುತ್ತೆ, ಈ ಪ್ರಾಪರ್ಟಿ ತಗೊಂಡ್ರೆ ಈ ಏರಿಯಾದಲ್ಲಿ ರೆಂಟಲ್ ಎಷ್ಟಿದೆ, ಅದೆಲ್ಲ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಬೇಸಿಕ್ಸು. ಅದಾದ್ಮೇಲೆ ಪ್ರಾಪರ್ಟಿ ನೋಡೋದು 15 ನಿಮಿಷದಲ್ಲಿ ನೋಡ್ಬೋದು. ಏನಿರುತ್ತೆ ಪ್ರಾಪರ್ಟಿ ನೋಡೋದಕ್ಕೆ, ಪ್ರಾಪರ್ಟಿ ಸ್ಟ್ರಕ್ಚರ್ ಹೆಂಗಿದೆ, ಪೇಮೆಂಟ್ ಪ್ಲಾನ್ ಹೆಂಗಿದೆ, ಪ್ರೈಸ್ ಎಷ್ಟು,
ಸೈಜ್ ಎಷ್ಟು ಬಟ್ ಇಲ್ಲಿ ನೀವೇನು ಏನ್ ಸಿಮೆಂಟ್ ಹಾಕಿದ್ದಾರೆ ಏನ್ ಕಬ್ಬಣ ಹಾಕಿದ್ದಾರೆ ಜಾಕ್ವಾರ್ ಫಿಟ್ಟಿಂಗ್ಸ್ ಎಲ್ಲ ನೋಡಂಗಿಲ್ಲ, ಎಲ್ಲ ಬೆಸ್ಟ್ 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 ಆಗಿರ್ತಾರೆ ಇಲ್ಲಿ. ಆಲ್ರೆಡಿ ನೀವು ಕೂಡ ಸ್ವಲ್ಪ ಇವಾಗ ಅಪಾರ್ಟ್ಮೆಂಟ್ಸ್ ಮತ್ತೆ ಟೌನ್ ಹೌಸಸ್ ಎಲ್ಲ ನೋಡಿದ್ಮೇಲೆ ಐಡಿಯಾ ಸೂಪರ್ ಫ್ಯಾಂಟಾಸ್ಟಿಕ್ ಅದ್ಭುತ. ನಿಜ ಹೇಳ್ತೀನಲ್ಲ ರೀ, ಒಂದೇ ಒಂದು 1500 ಸ್ಕ್ವೇರ್ ಫೀಟ್ 1700 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಏನ್ ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಗೊತ್ತಾ, ಮೆಂಟ್ಲಾಗ್ಬಿಟ್ಟೆ. ನಾನು ನೋಡಿದೆ ಆ ಲಕ್ಸುರಿ, ಆ ಇದು ಸೂಪರ್ ಆಗಿದೆ. ಅಂಡ್ ಮೋರ್ ಓವರ್ ನೀವು ನಂಗೆ ತೋರಿಸಿದ್ದು ಈಗ ಬಜೆಟ್ ಫ್ರೆಂಡ್ಲಿ ಒಂದು ತೋರಿಸಿದ್ರಿ. ಸೊ ಇದು ಬಿಟ್ಟು ಯಾವ್ಯಾವ ತರ ಪ್ರಾಪರ್ಟಿಗಳನ್ನ ಹ್ಯಾಂಡಲ್ ಮಾಡ್ತಾರೆ? ಯಾರೋ ಒಬ್ರು ಇರ್ತಾರಪ್ಪ ನಂಗೆ ದೊಡ್ಡ ವಿಲ್ಲಾ ಬೇಕು ಅಂತಾರೆ. ನಾವು ಇಲ್ಲಿ ದುಬೈಯಲ್ಲಿ ಅಮೌಂಟ್ ಅನ್ನುವಂಥದ್ದು ಅನ್ಲಿಮಿಟೆಡ್ ಅಂತ ಹೇಳಿದ್ರೆ, ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿದ್ದೆ, 1600 ಕೋಟಿಗೆ ಒಂದು ಮ್ಯಾನ್ಷನ್ ಟಾಪ್ ಅಲ್ಲಿ ಇರುವಂತದ್ದು. ಅದು ಆಲ್ರೆಡಿ ತಗೊಂಡಿದ್ದಾರೆ. ಇವಾಗ ನೇಮರ್ ಫುಟ್ಬಾಲ್ ಪ್ಲೇಯರ್ ಬೇಕಂದ್ರೆ ಹೇಳಿ 1700 crores ಕೊಟ್ರೆ ಅವ್ರ ಹತ್ರ ತಗೊಂಡಿವ್ರಿ. ಅವರು ಒಂದು ಪೆಂಟ್ ಹೌಸ್ ತಗೊಂಡಿದ್ದಾರೆ ಅದೇ ಬುಗಾಟಿ ರೆಸಿಡೆನ್ಸ್ ಅಲ್ಲಿ. ಸೊ ನಥಿಂಗ್ ಇಸ್ ಇಂಪಾಸಿಬಲ್. ಮತ್ತೆ ದುಡ್ಡಿಲ್ಲ ಅಂತ ನಾವು ಅಂದ್ಕೊಳ್ಳೋದಲ್ಲೇ, ಎಲ್ಲರ ಹತ್ರನೂ ಇರುತ್ತೆ, ಬರ್ತಾರೆ. ಕರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಿ. ಎಲ್ಲ ಕಾಸಿದ್ದವನೇ ಬಾಸು. ದುಬೈನಲ್ಲಂತೂ ಕಾಸಿದ್ರೆ ಅದು ಡಬಲ್ ತ್ರಿಬಲ್ ಮಾಡೋದು ವೆರಿ ಈಸಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ದುಬೈ ಯಾವ ರೀತಿ ಇನ್ವೆಸ್ಟರ್ನ ಸಪೋರ್ಟ್ ಮಾಡುತ್ತೆ ಅನ್ನುವಂಥದ್ದು. ಫಸ್ಟು ಟ್ಯಾಕ್ಸ್ ಫ್ರೀ. ನೀವು ಪ್ರಾಪರ್ಟಿ ತಗೊಳ್ಳೋದಕ್ಕಾಗ್ಲಿ, ರೀಸೇಲ್ ಮಾಡೋದಕ್ಕಾಗ್ಲಿ, ಪ್ರಾಪರ್ಟಿ ರೆಂಟಲ್ಗಾಗ್ಲಿ ಯಾವುದಕ್ಕೂ ಟ್ಯಾಕ್ಸ್ ಕೊಡಬೇಕಾಗಿಲ್ಲ. ಆದ್ರೆ ಬೇರೆ ಕಂಟ್ರಿಲಿ ಹಂಗೆ ಪ್ರಾಪರ್ಟಿ ತಗೊಳ್ಳುವಾಗ್ಲೂ ಕೊಡಬೇಕು, ರೀಸೇಲ್ ಮಾಡೋದಾದ್ರೂ ಕೊಡಬೇಕು, ಮತ್ತೆ ರೆಂಟಲ್ ಇನ್ಕಮ್ ಇದ್ರೂ ಅದಕ್ಕೂ ನೀವು ಟ್ಯಾಕ್ಸ್ ಕಟ್ಟಬೇಕು. ಇಲ್ಲ ಅವ್ರಿಗೆ ದುಡ್ಡು ಬೇಡ ಅಂತ ಗೌರ್ಮೆಂಟ್ಗೆ. ಕಿಂಗ್ ಸಿಕ್ಕಾಪಟ್ಟೆ ದುಡ್ಡು ಬಿಟ್ಟಿದಾರಲ್ಲ. ನೀವು ನಮ್ಮ ದೇಶಕ್ಕೆ ಬಂದ್ಬಿಟ್ಟು ನಾವು ಕೊಡೋ ಫೆಸಿಲಿಟಿನ ಯೂಸ್ ಮಾಡಿ, ಅವ್ರು ಹೇಳೋದಂಗೆ ನೀವು ಹ್ಯಾಪಿ ಆಗಿರಿ. ನೀವು ಹ್ಯಾಪಿ ಆಗಿದ್ರೆ ಕಂಟ್ರಿನೂ ಹ್ಯಾಪಿ ಆಗಿರುತ್ತೆ. ಇಲ್ಲ ಆ ಥರ ವಿಷನ್ ವೆರಿ ಶಾರ್ಟ್ ಟರ್ಮ್ ಅಲ್ಲಿ ಇಷ್ಟು ದೊಡ್ಡದಾಗಿ ಡೆವಲಪ್ ಮಾಡ್ರು. ಅವಾಗಲೇ ಎಲ್ಲ ಮ್ಯಾಟ್ರ್ ಹೇಳ್ತಿದ್ರು ನನಗೆ. ನೋಡಿ ಇವರು ತುಂಬಾ ವಿಷನರಿ. ನೆಕ್ಸ್ಟ್ 10 years ಏನು ಮಾಡಬೇಕು ಅಂತ ಪ್ಲಾನ್ ಇರ್ತಾರೆ. ಯಾರಾದರೂ ಕರೆಕ್ಟಾಗಿ ಪ್ಲಾನ್ ಮಾಡಿ ಅವ್ರ ಪ್ಲಾನಿಗೆ ಸಿಂಕ್ ಆಗೋ ಥರ ಬಂದು ಇನ್ವೆಸ್ಟ್ ಮಾಡ್ಬಿಟ್ರೆ ನೆಕ್ಸ್ಟ್ 10 year ಅಲ್ಲಿ ಅವ್ರು ದುಬೈನೇನು ಡೆವಲಪ್ ಮಾಡ್ಬಿಡ್ತಾರೆ, ಹಂಗೆ ಇವ್ರ ಪ್ರಾಪರ್ಟಿನೂ ಡೆವಲಪ್ ಮಾಡ್ಬಿಟ್ಟಿರ್ತಾರೆ ಅಂತ. ಸೊ ದಟ್ ಇಸ್ ದ ವಿಷನರಿ. ಸೊ ಇನ್ನೇನಾದ್ರು ವೆರಿ ಇಂಪಾರ್ಟೆಂಟ್ ನೀವು ಕೇಳ್ತಿದ್ರಿ ಅವಾಗ ಏನಂತ ಹೇಳಿದ್ರೆ, ಇದು ಹೆಂಗೆ ಡಿಮಾಂಡ್ ಅಂಡ್ ಸಪ್ಲೈ. ಡಿಮಾಂಡ್ ಅಂಡ್ ಸಪ್ಲೈ ಅಂದ್ರೆ ಈಗ ನಾನು ಹೇಳೋದು ನೋಡೋದು, ಎಲ್ಲೆಲ್ಲೂ ಮನೆ ಯಾರು ತಗೋತಾರೆ ಅಂತ ಕೇಳ್ತಾ ಇದ್ದೆ. ಲಾಂಚ್ ನ್ಯೂ ಪ್ರಾಪರ್ಟಿ ಅಂತ. ಸೊ ಯಾರು ತಗೋತಾರೆ ಅಷ್ಟೊಂದು ಅಂತ. ಇವಾಗ ನೀವು ನೋಡ್ತಿದ್ರೆ ರೀಸೆಂಟ್ ಆಗಿರುವಂಥದ್ದಲ್ಲ, ಇವಾಗ ಲಾಸ್ಟ್ 2 ವರ್ಷದಲ್ಲಿ ನೋಡಿದ್ರೆ ಒಂದೊಂದು ಡೆವಲಪರ್ ಕೂಡ 10-15 ಪ್ರಾಪರ್ಟಿನ ಲಾಂಚ್ ಮಾಡಿದ್ರೆ, ಒಂದೊಂದು ಪ್ರಾಪರ್ಟಿ ಲಾಂಚಲ್ಲೂ ನಿಮಗೆ 500ರಿಂದ 1000 ಯೂನಿಟ್ಸ್ ಇರುತ್ತೆ. ಅಷ್ಟು ಲಾಂಚ್ ಮಾಡಿನೂ ಕೂಡ ಸೇಮ್ ಡೇ ಆಫ್ ಲಾಂಚ್ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಆಫ್ ಲಾಂಚ್ ಅಲ್ಲಿ ನಿಮ್ಗೆ ಪ್ರಾಪರ್ಟಿ ಸೋಲ್ಡ್ ಔಟ್ ಆಗುತ್ತೆ. ಏನಕ್ಕೆ ಸೋಲ್ಡ್ ಔಟ್ ಆಗುತ್ತೆ? ಅಂಡರ್ ಶಾರ್ಟೇಜ್ ಆಫ್ ಪ್ರಾಪರ್ಟೀಸ್. ಏನಕ್ಕೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಮಗೆ ದುಬೈಯಲ್ಲಿ ಡೆಲಿವರ್ ಆಗಬೇಕಾಗಿರುವಂತ ಅಮೌಂಟ್ ಯೂನಿಟ್ಸ್ ಏನು ಅಂತ ಹೇಳಿದ್ರೆ 50 to 52,000 ನಮಗೆ ಯೂನಿಟ್ಸ್ ಬೇಕಾಗಿರುತ್ತೆ. ಇವಾಗ ನಾವು ಕನ್ಸ್ಟ್ರಕ್ಷನ್ ಇವಾಗ ರೆಡಿ ಮಾಡಿ ಕೊಡಕ್ ಆಗ್ತಿರುವಂತದ್ದು, ಡೆಲಿವರ್ ಮಾಡಕ್ ಆಗ್ತಿರುವಂತದ್ದು ಓನ್ಲಿ 36 to 12,000 ಯೂನಿಟ್ಸ್ ಇನ್ನ ಶಾರ್ಟೇಜ್ ಇದೆ. ಆ ರೀತಿ ನೋಡೋದಾದ್ರೆ ನಿಮ್ಗೆ ಯಾವತ್ತು ಶಾರ್ಟೇಜ್ ಇಲ್ಲ ಅಂದ್ರೆ ಡಿಮಾಂಡ್ ಅಂಡ್ ಸಪ್ಲೈ ಏನ್ ಹೇಳಕ್ ಟ್ರೈ ಮಾಡ್ತಿದ್ದಾರೆ ಅಂತಂದ್ರೆ, ನೀವು ಪ್ರಾಪರ್ಟಿ ತಗೊಂಡ್ಮೇಲೆ ನಿಮ್ ಪ್ರಾಪರ್ಟಿ ವ್ಯಾಲ್ಯೂ ಹೋಗ್ಬಿಡೋದು ಅಥವಾ ಡಿವ್ಯಾಲ್ಯೂ ಆಗ್ಬಿಡೋದು, ಆ ಥರದೆಲ್ಲ ಆಗಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಇಲ್ಲಿ ಕೈ ಸುಟ್ಕೊಳ್ಳೋದು, ದೋಖ ಆಗೋದು, ಮೋಸ ಆಗೋದು. ಮೋಸ ಮಾಡಲ್ಲ ತಾನೆ. ಮತ್ತೆ ಆಮೇಲೆ ನನಗೆ ಹೇಳ್ಬಾರ್ದು ಕಿರಿಕೀರ್ತಿ ಯಾರನ್ನ ಪರಿಚಯ ಮಾಡಿಸ್ದ ಅಂತ. ನೋಡಿ ಇವಾಗ ಮೋಸ ಅದು ಒಳ್ಳೆ ಪಾಯಿಂಟ್. ಯಾಕಂತ ಹೇಳಿದ್ರೆ ಯಾರಿಗೆ ಅದ್ಲಿ ಅವ್ರ ಓನ್ ಕಂಟ್ರಿಯಿಂದ ಹೊರಗಡೆ ಬಂದ್ಬಿಟ್ಟು ಇನ್ವೆಸ್ಟ್ ಮಾಡುವಾಗ ಫಸ್ಟ್ ಥಿಂಕಿಂಗ್ ಅಂತ ಹೇಳಿದ್ರೆ ನನ್ನ ದುಡ್ಡು ಸೇಫಾ, ನನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಮ್ಗೆ ಗೊತ್ತು. ಆದ್ರೆ ನಾವು ಇಲ್ಲಿ ಹೇಳುವಂಥದ್ದು, ನೀವು ಬೇರೆ ಯಾವುದೇ ಕಂಟ್ರಿ ಕಂಪೇರ್ ಮಾಡಿಬಿಟ್ಟು ನೋಡಿ, ದುಬೈ ಎಷ್ಟು ಟ್ರಾನ್ಸ್ಪರೆನ್ಸಿ, ಸೇಫ್ಟಿ, ಮತ್ತೆ ನಿಮಗೆ ಎಷ್ಟು ಟ್ರಾನ್ಸ್ಪರೆನ್ಸಿಯಲ್ಲಿ ಯಾವ ಪ್ರೈಸಲ್ಲಿ ಏನು ಎಂತ ಅಂತ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಯಾವ ಕಂಟ್ರಿಲಿ ನಿಮಗೆ ಕಾಣಿಸುತ್ತೆ ಎಕ್ಸಾಕ್ಟ್ಲಿ. ಇನ್ನು ಇಷ್ಟು ಟ್ರಾನ್ಸ್ಪರೆನ್ಸಿ ಮತ್ತೆ ಗೌರ್ಮೆಂಟ್ ಸಪೋರ್ಟ್. ನೀವೀಗ ಮೊದಲಾಗಿದ್ರೆ 10 million ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಗೋಲ್ಡನ್ ವೀಸಾ ಅಂತಲ್ಲ, ಅದನ್ನ ತೆಗೆದ್ಬಿಟ್ಟು ಸೀದಾ 2 million ಮಾಡಿದ್ದಾರೆ. ಹೌದಲ್ಲ? ನೀವು 1 million ಮಾಡಿದ್ರೆ ನಿಮ್ಗೆ 2 ವರ್ಷದ ಇನ್ವೆಸ್ಟರ್ ವೀಸಾ ಕೂಡ ಸಿಗುತ್ತೆ. 2 million ಮಾಡಿದ್ರೆ 10 ವರ್ಷದ ಏನೋ ಗೋಲ್ಡನ್ ವೀಸಾ. ಅದರಲ್ಲಿ ತುಂಬಾನೇ ಫೆಸಿಲಿಟೀಸು. ಏನಕ್ಕೆ ಅವ್ರು ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರು ಇನ್ವೆಸ್ಟರ್ ಬಂದ್ಬಿಟ್ಟು ಇಲ್ಲಿರ್ಲಿ, ನನ್ನ ಕಂಟ್ರಿಯಲ್ಲಿ ಅವ್ರು ಬಂದು ನಿಮ್ಗೇನ್ ಬೇಕು ನಾವು ಕೊಡ್ತೀವಿ, ನಮ್ಗೇನ್ ಬೇಕು ನೀವು ಕೊಡಿ ಅಷ್ಟೇ. ಥ್ಯಾಂಕ್ ಯು ಆರಾಮಾಗಿ ಲೈಫ್ ಎಂಜಾಯ್ ಮಾಡಿ ಅಷ್ಟೇ. ನೀವು ಹಂಗೆ ಅವಾಗ ಅದ್ಭುತವಾದ ಕಂಟೆಂಟ್ ಅನ್ನು ಕನ್ನಡದಲ್ಲಿ ಮಾಡ್ತಾನೆ ಇರಿ, ಜನಕ್ಕೆ ಅದನ್ನು ಅದು ಬ್ಯೂಟಿ ಮಾಡ್ತಾ ಇರಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಕಿರಿಕೀರ್ತಿಗೂ ಅವ್ರಿಗೂ ತುಂಬಾನೇ ಥ್ಯಾಂಕ್ ಯು ಬಂದು ಇಲ್ಲಿ ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ ಯು. ಇಲ್ಲಿಂದ ಮತ್ತೆ ಕ್ರಿಕೆಟ್ ಕರ್ಕೊಂಡು ಹೋಗ್ತೀನಿ. ಇದು ಜಲಾಲ್ ಜೊತೆಗಿನ ಮಾತುಕತೆ. ನಿಮಗೂ ಅಷ್ಟೇ ದುಬೈನಲ್ಲಿ ಪ್ರಾಪರ್ಟಿ ತಗೋಬೇಕು ಅಂತ ಇದ್ರೆ, ದುಬೈನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ, ಅಥವಾ ನಿಮ್ಮ ಹತ್ರ ಅಲ್ಲೊಂದು ಸ್ವಲ್ಪ ದುಡ್ಡಿದೆ ಅದನ್ನು ತೊಗೊಂಬಂದು ದುಬೈನಲ್ಲಿ ಹಾಕಿ ನಾನು ಸ್ವಲ್ಪ ದಿನ ಆದಮೇಲೆ ಅದರದ್ದು ಒಳ್ಳೆ ಅಪ್ರಿಸಿಯೇಷನ್ ಬಂದಾಗ ದುಡ್ಡು ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ,
ನಿಮಗೆ ಇವೆಲ್ಲವನ್ನು ನೋಡಿದ್ಮೇಲೆ ಎಸ್ ಜೆನ್ಯೂನ್ ಅಂತ ಅನ್ಸಿದ್ರೆ ಜೊತೆಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ ಇರ್ಬೋದು ಅಥವಾ ಜಲಾಲ್ ಅವರ ಇನ್ಸ್ಟಾಗ್ರಾಮ್ ಐಡಿ ಅನ್ನು ಕೊಟ್ಟಿದ್ದೀನಿ, ಅವ್ರಿಗೆ ಮೆಸೇಜ್ ಮಾಡಿಬಿಟ್ಟು ಡೀಟೇಲ್ಸ್ ತೊಗೊಳ್ಳಿ, ಹೇಗೆ ಅನಿಸುತ್ತೆ ನೋಡಿ ಜೆನ್ಯೂನಿಟಿ ಅಂತ ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಿ. 100% ಗೊತ್ತಿರೋ ಗೆಳೆಯ, ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ನಡದ ಜನರಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನು ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮೋಸ ಆಗಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಮೋಸ ಮಾಡಿದ್ರೆ ಒಂದು ದೋಸೆ ಹತ್ರ ಇಲ್ಲೇ ಹಾಕ್ಬಿಡ್ತಾರೆ. ಇಲ್ಲಿ ನಮ್ಮ ಕಿಂಗ್ ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಸೊ ಹಾಗಾಗಿ ನೋಡ್ತಾ ಇರಿ. ಮತ್ತೆ ಇನ್ನೊಂದಂತ ಹೇಳಿದ್ರೆ ಯಾವತ್ತೂ ಒಂದು ಪ್ರಾಪರ್ಟಿ ಇನ್ಫಾರ್ಮೇಶನ್ ಯಾವುದು ನೋಡುವಾಗ ನಾನು ಅಲ್ಲದೆ ಇದ್ರು ಯಾರು ಬೇರೆ ಜೊತೆ ನೀವು ಮಾತಾಡ್ತಿದ್ರೆ ಅವರು ರೇರಾ ಸರ್ಟಿಫೈಡ್ ಇಲ್ಲ ಅವ್ರ ಹತ್ರ ಲೈಸೆನ್ಸ್ ಇದೆಯೋ ಇಲ್ವೋ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಅವ್ರ ಕಂಪನಿ ಹೆಂಗಿದೆ, ಅವ್ರ ಕಂಪನಿ ಪ್ರೊಫೈಲ್ ಹೆಂಗಿದೆ ಇದೆಲ್ಲ ನೋಡ್ಬಿಟ್ಟು ಮಾಡಿ. ನೋ ಪ್ರಾಬ್ಲಮ್. ಇವಾಗ ನಮ್ಮ ಹತ್ರ ತಗೊಂಡು ಬೇರೆ ಹತ್ರ ನೋ ಪ್ರಾಬ್ಲಮ್. ನೋಡುವಾಗ ನಿಮ್ಗೆ ಏನಾದ್ರು ಡೌಟ್ ಕ್ರಾಸ್ ಚೆಕ್ ಮಾಡೋದಕ್ಕೆ ನನ್ನ ಹತ್ರ ಬಂದ್ಬಿಟ್ಟು ಕ್ರಾಸ್ ಚೆಕ್ ಮಾಡೋದನ್ನ ನೋ ಪ್ರಾಬ್ಲಮ್. ನಾನು ಹೇಳ್ತೀನಿ ಆ ಪ್ರಾಪರ್ಟಿ ಚೆನ್ನಾಗಿದೆ ಅವ್ರ ಹತ್ರ ತಗೊಳ್ಳಿ ಅಂತ ಹೇಳ್ತೀನಿ. ನನಗೆ ಎಲ್ಲ ಇದು ನನ್ಗೆ ಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ನೀವೇನು ಗೊತ್ತಾ, ಈಗ ಬೇರೆ ಹತ್ರನೇ ತಗೊಂಡು ಇದು ಚೆನ್ನಾಗಿ ನೀವು ಅಲ್ಲಿ ತಗೊಂಡು ಚೆನ್ನಾಗಿರೋ ಪ್ರಾಪರ್ಟಿ ತಗೊಂಡು ಅದೊಂದು 2 ವರ್ಷಕ್ಕೆ ಅಪ್ರಿಸಿಯೇಷನ್ ಆಗಿ ಅಲ್ಲಿ ನೀವು 1 ಕೋಟಿ ಲಾಭ ಮಾಡಿದಾಗ ಅವಾಗ ಜಲಾಲ್ ಹತ್ರ ತಗೊಳ್ಳಿ. ಇದಾಗಿತ್ತು ಜಲಾಲ್ ಜೊತೆಗಿನ ಮಾತುಕತೆ. ನೋಡ್ತಾ ಇರಿ ಕಿರಿಕಿರ್ತಿ ಯೂಟ್ಯೂಬ್ ಚಾನಲ್. ಹಾಗೆ ಸಬ್ಸ್ಕ್ರೈಬ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನಾನು ಕಿರಿಕಿರ್ತಿ, ಹಾಗೆ ಕನ್ನಡ ರಿಯಲ್ಟರ್ ಜಲಾಲ್ ದುಬೈ ಅಂತ ಇದೆ. ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ. ನಮಸ್ಕಾರ. ನಮಸ್ತೆ.